ನಿಮಗೆ ಲಾಭ ಆಗುವಂತ ಅಷ್ಟು ಕಲವಳ ಯಾಕೆ ಮಾಡಿದ್ರೆ ಇವಾಗ ಆ ನಾಮಾಮೃತ ಉಚ್ಚಾರಣೆ ಮಾಡೋದು ಕೊಟ್ಟು ನಾನು ಉದ್ಧಾರ ಮಾಡ್ಬೇಕಂತ ಅಜೆಂಡ ಇಟ್ಟಿರ್ಬಾರ ಅದನ್ನ ನೀವು ಹೆಂಗೆ ಇರ್ಬೇಕಪ್ಪ ಅದ ಸಂತರು ಯಾವಾಗ ಬಂದಾರು ಅವ್ರ ಪಾದಕ್ಕೆ ಯಾವಾಗ ನಮಸ್ಕಾರ ಮಾಡಿದ್ರು ಆಗ ಸಂತರು ಕರ್ಕೊಂಡು ಹೋಗಿ ಏನಾದ್ರು ನೀರು ಚಾರ್ಜ್ ಕೊಡ್ಬೇಕು ಪ್ರೀತವಾದ ಭಾವ ಉತ್ಪತ್ತಿ ಆಗ್ಬೇಕು ಆಮೇಲೆ ಒಳಗೆ ಮಾಡಿ ಒಂದು ಸತ್ತಾರ ಪಟ್ಟಿ ಪುರಾಣ ಬಂದಪ್ಪ ಯಾಕೆ ಗೊತ್ತ ಯಾವಾಗ ಬರ್ತೀರಿ ಏನ್ ನೋಡಿದ್ರು ನಮ್ಗೆ ಏನ್ ಇದು ಭಾಷಣ ಯಾಕೆ ಗೊತ್ತ ಯಾವಾಗ ಬರ್ತೀರ ನಾನು ಮಾತಾಡಕ್ ಭಯ ಎಲ್ಲ ಆರಾಮದಿ ಅವ್ರ ಪ್ರೀತಿಯಿಂದ ಭಕ್ತಿಯಿಂದ ಮಾತಾಡಿದ್ರೆ ಪುಣ್ಯ ಆಗ್ತದೆ ಅವ್ರ ವಾರ್ಷ ಸ್ವಭಾವದಿಂದ ಮಾತಾಡಿದ್ರೆ ಪಾಪ ಅದಕ್ಕಾಗಿ ನಾವು ಪಾಪ ಮಾಡಲಿಕ್ಕೆ ಹುಟ್ಟಿಲ್ಲ ಪ್ರತಿಯೊಬ್ಬರು ದೇವ ಪರಮಾತ್ಮ ಪ್ರತಿಯೊಬ್ಬರಿಗೂ ಪರಮಾತ್ಮ ನಮಗ ಆಯುಷ್ಯವನ್ನು ಕೊಟ್ಟಾನ ಜ್ಞಾನವನ್ನು ಕೊಟ್ಟಾನ ನಮ್ಗೆ ತಿಳುವಳಿಕೆ ಕೊಟ್ಟಾನ ಆ ಜ್ಞಾನ ತಿಳ್ಕೊಂಡು ಮಾತ್ರ ಯಾಕೆ ಹೋಗ್ಬಾರ್ದು ಕರ್ತೇವೆ ಮಾನವಜನ್ಮ ಸೆಟ್ಟಾಕಿ ಅದನಾದ ಈ ಮಾನವಜನ್ಮ ಒಂದು ಹಾಕ ಕರ್ಕೋಬೇಕಪ್ಪ ನರಕಕ್ಕೆ ಹೋಗ್ಬಾರ್ದು ನೀವು ಮಾನವಜನ್ಮ ಕೊಟ್ಟು ಬಂದು ನರಕಕ್ಕೆ ಹೋಗುವಂತ ವಸ್ತು ಅಲ್ಲ ನಾವು ನೀವು ಎಲ್ಲಾವರಂತ ಹೇಳಿದಾರೆ ನಾವು ನೀವು ಎಲ್ಲಾವರಂತ ಹೇಳಿದಾರೆ ತುಕಾರಾಮರು ನಾವೇ ಭೂಮಿ ಯಾಕೆ ಹೊಟ್ಟೆ ಬಂದು ಅಂದ್ರ ವ್ರತ ನಿಯಮಗಳನ್ನ ಮಾಡ್ಲಿಕ್ಕೆ ಹೊಟ್ಟೆ ಬಂದು ಆಗ ನಾವು ಎಲ್ಲಪ್ಪ ಅಂತ ಹೇಳಿ ವೈಕುಂಠದವ್ರು ತುಕಾರಾಮರು ಕೊಟ್ಟಿದ್ದಾರೆ ಅದೇ ವೈಕುಂಠವಾಗಿ ನಾವು ಏನಿದ್ದು ವೈಕುಂಠದೊಳಗಿದ್ದು ಆ ವೈಕುಂಠ ಬೆಟ್ಟ ಭೂಮಿ ಮ್ಯಾಲ ಯಾಕೆ ಹೊಟ್ಟೆ ಬಂದಪ್ಪ ಅಂತಂದ್ರ ನಾವು ಉದ್ಧಾರ ಆಗಿ ಇನ್ನೊಬ್ಬರು ಉದ್ಧಾರ ಮಾಡ್ಲಿಕ್ಕೆ ಬಂದಿತ್ತು ಊಟ ಮಾಡಿ ಅರ್ಥ ಮಾಡಿ ಸೇವೆ ಮಾಡಿ ಹೋಗಕ್ಕಲ್ಲ ನಾನು ಉದ್ಧಾರ ಆಗಿ ಜಗತ್ ಉದ್ಧಾರ ಮಾಡಿ ಹೋಗುತ್ತವ ಪರಮಾತ್ಮ ನಮ್ಗೆ ಜನ್ಮ ಕೊಟ್ಟು ಕಲ್ಯಾಣ ಅದನ್ನೆಲ್ಲ ಬೆಟ್ಟ ನಾವೇನ್ ಮಾಡೋಕೆ ಪರಮಾತ್ಮಲ್ಲ ಪರವಾಗಿಲ್ಲ ಅದಕ್ಕಾಗಿ ಪರಮಾತ್ಮ ಅಂತಾನ ಪರಮಾತ್ಮ ಏನಂತ ಅನ್ಕೊಂಡ್ರ ಕೆಲವು ಮೂರ ನಿನಗೆ ಹೆಚ್ಚಿನ ಜನ್ಮವನ್ನು ಕೊಟ್ಟ ನಾನು ಸ್ಮರಣ ಮಾಡಲ್ಲ ನಾನು ಚಿಂತನೆ ಮಾಡಲ್ಲ ನಾನು ಪರ್ಯಾಯವಾಗಿ ಮಾಡಲ್ಲ ಮತ್ತೆ ಜನ್ಮಕ್ಕೂ ಏನ್ ಮಾಡ್ಬೇಕು ಸೋಳ ಜನ್ಮಗಳಲ್ಲಿ ನಾವು ಪರಮಾತ್ಮ ಅಂತಾನೆ ಅವನ ಕೈ ನಾವು ಎದುರಿಸ್ಕೊಳ್ಬಾರ್ದು ನಾವು ಜನ್ಮಕ್ಕೆ ಬಂದ ಲಾಭ ಮಾಡ್ಕೊಬೇಕು ಏನ ಸುಖ ಮನೆಯದ ಉಳಿದು ನಾವು ಲಾಭ ಪರಮಾತ್ಮ ಚೆನ್ನಾಗಿರ್ಬೇಕು ಪರಮಾತ್ಮ ಮಹಾಪ್ರಭಾವ ಸೋಡಿವಾದಿ ಭಾವಯ ನಾವು ಭಾವನೆ ಆದ್ರೆ ಎಂತ ಲಾಭ ಮಾಡಿಕೊಂಡ ನಾವು ನಮ್ಮ ಧರ್ಮ ಪಾವನ ಮಾಡಿ ಕೊಡ್ತೀವಿ ಹಂಗ ಒಂದು ಬೆಳೆದ ಅದಕ್ಕಾಗಿ ಮನುಷ್ಯನತೆ ಜ್ಞಾನ ವಿಜ್ಞಾನ ಜ್ಞಾನ ಅರ್ಥ ಮನುಷ್ಯನಿಗೆ ಅರ್ಥ ಆಯ್ತು
ದೇವರಾಗಿ ಅಜ್ಞಾನ ಹೋಗ್ತಾ ಇರ್ತಾನೆ ಪರಮಾತ್ಮ. ಅಜ್ಞಾನ ಹೋಗ್ತಾ ಇರ್ತಾನೆ ಜೀವನದಲ್ಲಿ ಎಲ್ಲ ಮನುಷ್ಯನಿಗೆ ಒಂದು ಸಾಯ್ತಪ್ಪ ಅಂತಂದ್ರೆ ಅದಕ್ಕ ಮರಳು ಸಹಜೀಕರಣ ದೇವರು ಮಾಡಲ್ಲ. ಅದು ಹದಿಮೂರು ಸಂಖ್ಯೆ ಎರಡು ಮಾಡ್ತಾರೆ. ಈ ಪಶು ಪಕ್ಷಿಗಳು ದನ ಕರು ಏನ್ ಬೇಕಾದ ಕುಡಿ ಪಾನ ಆಡ ಎಲ್ಲ ವ್ಯವಸ್ಥೆ ಇರ್ತಾವ. ಇವು ಮಾಡ್ತಾರಂದ್ರೆ ಅವ್ರು ಸುತ್ತ ಇರ್ತಾರು ಹಿಡಿದ ಈ ಸೂರ್ತ ಹಿಡ್ಕೊಂಡು ಅಳಚೆಗಳು ಮಾಡಿ ಒದ್ದಾಗ ದೊಡ್ಡದು ಹುಟ್ಟಪ್ಪಗಳಿಲ್ಲ ಆಡಿಮ ಅಡ್ಕೊಳ್ಳೋದು ಕೇಳಿದ್ರಿ. ಇದನ್ನ ಪುಕ್ಕಟ್ಟ ಹಾಳು ಮಾಡ್ಕೊಳ್ಬೇಡ್ರಪ್ಪ. ಈ ಮಾನವ ಶ್ರೇಷ್ಠವಾದಂತ ಅದನ್ನೆಲ್ಲ ಬಿಟ್ಟ ತಿಳ್ಕೊಂಡು ಅವ್ನು ಹೋಗ್ಬೇಕು ಹೇಳ್ತಾರೆ. ಹೇಳಿದಾಗ ಹೋಗುವಂತ ಮಂದಿವಾಳ ಹೇಳಿದಾಗಂದ್ರ ಅವ್ರು ಮಾಡಿ ಹಾಕೊಳ್ಳೋದಲ್ಲ ಅಂತೆ ನಾವು ಮಾಡಿ ಹಾಕೊಳ್ಳೋದು. ನಾವು ಪಡೆದಕ್ಕೆ ಹೋಗ್ತಾರ ಅಂತೆ ನಾವು ಪಡ್ಕೊಂಡು ಹೋಗೋದು. ಕೆಲಸ ಕೇಳಬೇಕಾದ ಕೆಲಸ ಕೇಳಬೇಕು. ಚುನಾವಣೆ ಕೇಳುವಂತಲ್ಲ. ನಾನು ಮನಸ್ಸಿಗೆ ತಿಳ್ಕೊಂಡು ಕೆಲಸ ಜನ್ಮ ಬಾಕು ಮಾಡಬೇಕು ಸಲುವಾಗಿ ಏನಾದ್ರು ಜನ ಹೋಗ್ಬೇಕು ಯಾಕಂತಂದ್ರ ಇವಾಗ ಎಲ್ಲ ಇಟ್ಟಿದ್ರು ಆದ್ರೆ ಬಹಳ ಹೊತ್ತಾಗಿ ಬಗ್ಗೆ ಹೇಳ್ತಿ. ಆದ್ರೆ ಒಂದು ದಿವಸ ಹಾಲು ಏಕಾದಶಿ ನಾಳೆ ದ್ವಾದಶಿ ಒಂದು ಬ್ರಾಹ್ಮಣ ತಾಯಿ ಹೋಳಿಗೆ ಮಾಡಕ್ಕಂತ ದ್ವಾದಶಿ ಹೋಳಿಗೆ ಮಾಡಕ್ಕಂತಿತ್ತು. ಆ ಹೆಣ್ಮಾರ್ಗ ಗೊತ್ತಿದ್ದರು ಹೊತ್ತಾಗಿ ಬಂದ ಹೆಣ್ಮಾರ್ಗ ಆಯಿ ಏನ್ ಮಾಡ್ತೆ ಅಂತಿರುವಾಗ ಏನ್ ಮಾಡ್ತೀವಿ ಅಂತೀರಿ ವಾರು ವಾರ ಟೈಮ್ ಒಳಗ ಏನಿಲ್ಲ ಇವತ್ತು ಕದಿ ಏಕಾದಶಿ ಇವತ್ತು ವಾರಕ್ಕೆ ಹೋಳಿಗೆ ಮಾಡಕತ್ತೀನಿ ಮಾಡುವ ಅಂತಂದ್ರೆ ಹೋಳಿಗೆ ಮಾಡಕತ್ತೀನಿ ಅಂತಂದ್ರೆ ಆಚಂದ್ರು ಹೋಳಿಗೆ ಅಂದ್ರೆ ಏನ ಹೋಳಿಗೆ ಅಂದ್ರೆ ಹೆಂಗ್ ಮಾಡೋದ ಏನ್ ಕೇಳಿ ನೋಡ ಕಡಿತ ನಾಲ್ಕು ಬ್ಯಾಳೆ ಕೊಡಿಸಿ ಬಸದಾದ್ರೆ ಅರಿಬೇಕು. ಅದ್ರ ಕಣಿಕೆನಾಗ ಪೂರ್ಣಾಂತ ಮಾಡಿದ್ರು ಹೋಳಿಗೆ ಆಗ್ತಾವ ಅಂತಂದು ಹೇಳ್ತಾರೆ. ಅದ್ರ ತೆಡ ಪೂರ್ಣ ವಿಚಾರ ಮಾಡ್ಕೊಂಡು ಭಾಳ ಇದು ಹೋಳಿಗೆ ಮಾಡಕ್ಕೆ ಬ್ಯಾಳೆ ಬೆಲ್ಲ ಕೊಡ್ಬಾರ್ದು ನಾನು ಹೇಳಿದ್ರು. ಹೋಗಿ ಮಗಳ ಬ್ಯಾಳೆ ಬೆಲ್ಲ ಕೊಡು ನಾನು ಹೋಗಿ ಬಂದ 4 ಮಂದಿ ಬೈತೈತಿ ಊಟ ಕೇಳಿದ. ನಮ್ಮೆಲ್ಲರೂ ಹೋಳಿಗೆ ಮಾಡ್ತಾರೆ ಒಂದು ಊಟ ತರ್ಬೇಕಂತ ಹೇಳಿದ. ಹೇಳಿಗಳಿಗೆ ಹ್ಞೂ ಅಂದ್ರು. ಇಲ್ಲಿ ಭಾಳ ಮನೆಗೆ ಬಾರು ಯಾರಿಗೆ ಕೂದಿದ್ರು ಗಂಡ ನಾಯಕರು ಮತ್ತು ಎಲ್ಲ ಮಾಡಿದ್ರು. ಎಲ್ಲ ಮಾಡಿದ ನಂತರ ಇಲ್ಲಿ ಹೋಳಿಗೆ ಅಂಶಕ್ಕೆ ಹೋಳಿಗೆ ಮಾಡಬೇಕಲ್ಲ. ಆ ಗಂಡ ತಗೊಂಡು ಊರ್ನ ತುಂಬಾಕ ಹೇಳಿ ಹೋಳಿಗೆ ಗಂಡ ತಗೊಂಡು ಊರ್ನ ತುಂಬಾಕಿದ್ರು. ಮ್ಯಾಲ ಎಷ್ಟು ಪಾಸಕ್ಕೆ ಹೊರಬಿಡ್ತಾರೆ. ಹೋಳಿಗೆ ಆದ ಒಟ್ಟೆ ಹೋಳಿಗೆ ಆದಾಗ ಮುದಿಗೆಟ್ಟು ಇದೇನ್ ತಪ್ಪೈತಿ ಅವ್ರು ತಪ್ಪೈತಲ್ಲ. ಯಾಕಾಗ ಅವ್ರ ಗಂಡ ಸತ್ಯ ನಾನು ತೆಗೆ ಹೊಡ್ಕೊಂಡಿಲ್ಲ. ಆದ್ರೆ ಬಿಡಿ ಬರ್ತ ಬಿಟ್ಟಿಲ್ಲ. ಆದ್ರೂ ಆಳಿಗತಿ ಆದ್ರಿಂದ ಹೋಗಿ ಬರ್ತಾ ಹೋಗ್ತೇವೆ ವಿಚಾರ ಮಾಡಿದ್ರು. ಅವ್ರ ಮನೆ ಬಾಕುಗಳ ಅದೇ ನಾವೇ ಗೊತ್ತಾಗ್ತಂತ ನಾವೇ ಇಲ್ಲ. ಅವ್ನು ಹೋಗಿ ಬಾಯಿ ನಮ್ಮ ಮನೆ ತಗದ ಬಾ ಅಂತ ಬಂದ ಮಂದಿರೆಲ್ಲ ತೆಗೆ ಬ್ಯಾಗ್ ಅಂತ ಕೇಳು ₹100 ಕೊಡ್ತೇನೆ. ನಿನಗ ₹200 ಕೊಡ್ತೇನೆ. ನಾನೆಲ್ಲ ಅಪೇಲ್ ಮಾಡೋದು. ನಿನಗೆ ₹200 ಕೊಡ್ತೇನೆ. ನಾನೆಲ್ಲ ಅಪೇಲ್ ಮಾಡು. ಗಾಡಿ ಬಂದು ಹಾಕಿ ಹೊಡಿಯಾಕೈತಾರೆ. ಏನ್ ಮಾಡಿವ ಬಾಯ್ದು ಎಲ್ಲ ಹೇಳ್ಕೊಳಕ್ 4 ಗಂಟೆ ಆದ್ರೂ ನಮ್ಮ ಎಲ್ಲ ಬೋಳ್ತದೆ. ₹200 ಕಾಣ್ತತ್ತು ಎಲ್ಲ ತೆಗೆದ ಭಕ್ತರಿಗೆ ಮಾಡ್ಕೊಂಡು ನನಗೆ ಗಂಡದೊಂದು ಹೋಗ್ತಂದು ಹೊತ್ತಾದ ಅದನ್ನ ಉಟ್ಕೊಂಡು ಹೋಗಿ ಮಾಡಕ್ಕೆ ಹೋಗ್ತಾರೆ. ಹೋಳಿಗೆ ಮಾಡಕ್ ಹೋಗ್ತಾರೆ. ಮಾತು ಬೈದಾಗ ಕಂಟಲ್ ಕೊಟ್ಟು ಹೋಗ್ದಾಗ ಹೇಳಿದಾಗ ಮುಂಜಾನೆ 9 ಹಿಡ್ಕೊಂಡು 12 ಗಂಟೆ ಕೆಲಸ ಮಾಡಿ ಹೋಳಿಗೆ ಹಾಕೋದು. ಆಗೆಲ್ಲ ಗಾಂಧ ಭಾಳ ಆಗಿತ್ತು. ಬಂದ ಬೆಳಿಗ್ಗೆ ಹೇಳು ಹೊರ ಗಣಿಕೆ ನೋಡಿದ ಮನೆ ಮುಂದ
ಗಡಿ ಪತ್ತ ಬೋನ್ ಇದೆ ಮಾಡ್ಕೊಂಡು ಕೂತಿತ್ತು ಗಾಡಿ ಬಂದ ಆಯೇ ನೀನು ಮಾಡಕ್ಕೆ ನಮ್ಮ ಏಕೆ ಹೋಗ್ಯಾರ ಅಂತ ಕೇಳಿದವ ನೀನು ಹೋಳಿಗೆ ಮಾಡಕ್ಕೆ ನಮ್ಮ ಕಾಪಿ ಹೋಗ್ಯಾವು ಅಂಶಗಳಿದ್ದಾವು ಹೇಳದವಳ ಅವನ ಯಾರಿನ ಆಯತ್ತಿ ಯಾನ ಕಾಂತದಲ್ಲಿ ಹೇಳ್ತಾನ ಅವ ಭಗವಾದ ಭಾರವಾದ ಯಜ್ಞಾಂಗ ಹೇಳಲ್ಲ ಅದಕ್ಕಾಗಿ ಆ ಹೇಳಿದಾಗ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಇಬ್ಬರಿಗೂ ಜಗಳ ಹೆಚ್ಚು ಗಾಂಧಿ ಎತ್ತಿಗೆ ಹಾರುವಾಗಿ ಕಡಿಮೆ ಯಾಕೆ ಮಾಡಕ್ಕೆ ಏನಾಗಿತ್ತು ಅಂದ್ರೆ ಹಾಗೆ ಹೋಳಿಗೆ ಮಾತಾಡ ಬ್ಯಾರಿಗಾರ ತಂದು ಪಟ್ಟಿ ಬೇಗ ಮಾಡಕ್ಕೆ ಅವ್ರು ಹ್ಯಾಂಗ ಹನ್ನೆರಡು ಮಾಡಿದ್ರು ತಂಗಿ ಹೆಂಗ ಮಾಡಿಲ್ವ ಅಲ್ಲಿಗೆ ಅಂತ ಕೇಳು ಆಯ್ತು ಹೇಳ್ತದ ಪೂರ್ಣಾಗ ಕಡಿತ ಕುಗಾಕೈತಿ ಇದ ಉಗುರಾಕೈತಿ ಯಾಕೆ ಚಿಕ್ಕದಾದ ಉಗಾತಿ ಪಾಳ್ಯಾಗ ಉಗಾತಿ ಕಾಲಾಗಡ ಬಾಂಧವಾತಿ ಅದಕ್ಕೆ ನಾವು ಹಾಕಿದ ಕಟ್ಟೇತಿ ನೀರಿನಿಂದ ಮುಳುಗೇತಿ ಮತ್ತ ಏನಪ್ಪ ಹಾಕಿದ ಕಟ್ಟೆ ತಪ್ಪಿತ್ತು ನಾನು ಅದು ಹ್ಯಾಂಗ ಆಸಕ್ತಿ